ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಇದ್ದೇವೆ. ತಹಸೀಲ್ದಾರ್ ಕಚೇರಿ ಎದುರಿಗೆ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು 6 ದಿನಗಳಿಂದ ಒಂದು ಶಾಂತಿಯುತವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಈ ಸುಮಾರು 4 ತಿಂಗಳ ಹಿಂದೆ ಅವ್ರ ಗಮನಕ್ಕೆ ತಂದಿದ್ರು. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇಲ್ಲಿ ಗ್ರಾಮ ಆಡಳಿತಗಳ ಮೇಲೆ ಯಾವ ರೀತಿ ಒತ್ತಡ ತರಲಾಗ್ತಾ ಇದೆ ಮತ್ತು ರೈತರಿಗೆ ನೇರವಾಗಿ ಸ್ಪಂದಿಸುವಂಥ ಒಂದು ಇಲಾಖೆ ಅಂತಂದ್ರೆ ಅದು ಕಂದಾಯ ಇಲಾಖೆ ಮತ್ತು ಗ್ರಾಮ ತಲಾಟಿಗಳು. ಈಗ ರೈತರು ಬರ್ತಾರೋ ತಲಾಟಿಗಳು ಕೆಲಸ ಮಾಡೋಕತ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದರಲ್ಲಿ ತಲಾಟಿಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಗಂಭೀರವಂತ ಪರಿಸ್ಥಿತಿ ಐತಿ. ಯಾಕಂದ್ರೆ ಸಾಕಷ್ಟು ಎಲ್ಲ ಇಲಾಖೆಗಳ ಜವಾಬ್ದಾರಿಯನ್ನ ಈ ತಲಾಟಿಗಳಿಗೆ ಕೊಡೋದರಿಂದ ಇಲ್ಲಿ ಸರಿಯಾಗಿ ಕೆಲಸ ನಿರ್ವಹಣೆ ಆಗ್ತಾ ಇಲ್ಲ. ಮತ್ತೆ ಇದರ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಕಂದಾಯ ಸಚಿವರು, ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ ತಲಾಟಿಗಳಿಗೆ ಇರ್ಲಿಕ್ಕೆ ಇವತ್ತಿಗೂ ಕೂಡ ಸುಮಾರು 75 ವರ್ಷದಿಂದ ಸ್ವತಂತ್ರ ಸಿಕ್ಕರೂ ಕೂಡ ಇವತ್ತಿಗೂ ಕೂಡ ಇರ್ಲಿಕ್ಕೆ ಅವ್ರಿಗೆ ಸುಸಜ್ಜಿತ ಒಂದು ಕೊಠಡಿಗಳಿಲ್ಲ ಮತ್ತು ಇರ್ಲಿಕ್ಕೆ ಅವ್ರಿಗೆ ಏನು ಮೂಲಭೂತ ಸೌಲಭ್ಯಗಳಿದಾವೋ ಆ ಎಲ್ಲ ಸೌಲಭ್ಯಗಳಿಂದ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ವಂಚಿತ ಆಗ್ತಾ ಇದ್ದಾರೆ. ಕೇವಲ ಸಂಬಳವನ್ನು ಕೊಟ್ಟು ಕೈ ತೊಳ್ಕೊಂಡ್ರೆ ಆಗುದಿಲ್ಲ, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಮತ್ತು ಅವರು ಉತ್ತಮ ಜೀವನ ಕ್ರಮವನ್ನು ಅನುಸರಿಸಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಅನುಕೂಲಗಳನ್ನು ಸರ್ಕಾರ ಒದಗಿಸಿಕೊಟ್ಟಾಗ ಅವರು ಸುಸೂತ್ರವಾಗಿ ಒಂದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವಿಷಯವನ್ನ ಅವರು ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಸರ್ಕಾರಕ್ಕೆ ಯಾರು ಎಣ್ತಾ ಇಲ್ಲ. ಇದಕ್ಕಾಗಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಾಂತಿಯುತವಾಗಿರಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉಗ್ರವಾದಂತ ಹೋರಾಟ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ತೋತದ, ಶಾಂತಿಯುತ ಒಂದು ಹೋರಾಟ ಮಾಡಿದ್ರೆ ಗಮನಕ್ಕೆ ತಿರೋದಿಲ್ಲ. ಯಾಕಂದ್ರೆ ಸುಮಾರು 6 ದಿನ ಆದ್ರೂ ಕೂಡ ಇದು ಬಹಳ ದೊಡ್ಡ ಗಂಭೀರ ಸಮಸ್ಯೆ. ಯಾಕಂದ್ರೆ ಇವತ್ತು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೈತರಿಗೆ ಅತಿ ತುರ್ತವಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಒದಗಿಸಿಕೊಳ್ಳೋರು ಯಾರಪ್ಪ ಅಂತಂದ್ರೆ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ತಲಾಟಿಗಳು. ಇವರನ್ನ ಸ್ತಬ್ಧ ಆದ್ರೆ ಎಲ್ಲ ಆಡಳಿತ ಯಂತ್ರ ಸ್ತಬ್ಧ ಆಗ್ತದೆ. ಇವತ್ತು ಸುಮಾರು 4 ದಿನದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೂ ಕಂದಾಯ ಸಚಿವರು ಈ ಕುರಿತು ತುಟಿಯನ್ನು ಬಿಸ್ತಾ ಇಲ್ಲ. ಇದನ್ನ ನಾವು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆ ಮತ್ತು ನಮ್ಮ ಗಡಿನಾಡು ಸಮಾಚಾರ ಸಮಯವಾಣಿ ಯೂಟ್ಯೂಬ್ ಚಾನಲ್ ಮೂಲಕ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತು ಈ ಪ್ರತಿಭಟನಾ ಸ್ಥಳಕ್ಕೆ ಇವತ್ತು ನಾವು ಆಗಮಿಸಿ ಅವ್ರಿಗೆ ಯಾವ ತೊಂದರೆ ಇದೆ ಅನ್ನೋದನ್ನ ಅವರ ಮೂಲಕ ವೀಕ್ಷಕರೇ ತಮಗೆ ತಿಳಿಸ್ತಾ ಇದ್ದೇವೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಶೀಲಿಸಿ ಈ ಕೂಡಲೇ ತುರ್ತ ಕ್ರಮ ತಗೋಬೇಕಂತ ಹೇಳಿ ಈ ಮೂಲಕ ನಾವು ವಿನಂತಿ ಹಾಗೂ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳ ಖಾನಾಪುರ ತಾಲೂಕು ಅಧ್ಯಕ್ಷರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಸರ್, ತಾವು ಈಗ ಸುಮಾರು 6 ದಿವಸದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಪ್ರತಿಭಟನೆಗೆ ಇದುವರೆಗೂ ಸರ್ಕಾರ ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? 10ನೇ ತಾರೀಕಿಂದ ಅಂದರೆ ಇವತ್ತಿಗೆ ಕರೆಕ್ಟ್ 6 ದಿನ ಆಯಿತು. ನಮ್ಮ ತಹಸೀಲ್ದಾರ್ ಕಚೇರಿಯವರ ಮುಂದ್ಗಡೆ ನಾವು ಶಾಂತಿಯುತವಾದಂತಹ ಮುಷ್ಕರವನ್ನು ನಡೆಸ್ಕೊಂತ ಬಂದೀವಿ. ಇನ್ನೂ ಮಟ್ಟ ಆದರೂ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋದಾದರೆ ಅಥವಾ ಸಮಾಧಾನಕರವಾದ ಯಾವುದೇ ರೀತಿಯಾದಂತಹ ಭರವಸೆಗಳನ್ನು ಬಂದಿರೋದಿಲ್ಲ. ಆದ ಕಾರಣ ನಾವು ಇದನ್ನು ಇನ್ನು ಈ ಮತ್ತು ಸೋಮವಾರದಿಂದ ಮತ್ತು ಮುಂದುವರಿಸಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಮುಂದುವರಿಸಬೇಕನ್ನೋದನ್ನು ಡಿಸೈಡ್ ಮಾಡ್ತೀವಿ. ಸರ್, ನಿಮಗೆ ಏನು ಬೇಡಿಕೆಗಳವ? ನಮಗೆ ಮೇನ್ ಮೊದಲೇ ಬೇಡಿಕೆ ಏನಂದ್ರೆ ನಮಗೆ ಕಚೇರಿಗಳಿಲ್ಲ. ಯಾವ ತಲಾಟಿಗೂ ಕಚೇರಿಗಳಿಲ್ಲ. ಇಲ್ಲಿಗೊಂದು ಇದ್ರು ಅಂದರೂ ಅವು ಕುಂತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅಂಥ ಕಚೇರಿಗಳಿದಾವೆ ರೀ. ಮತ್ತು ನಮಗೆ ಕುಂತ್ಕೊಳ್ಳೋಕೆ ಟೇಬಲ್, ಕುರ್ಚಿ, ನಮ್ಮ ದಾಖಲೆಗಳನ್ನ ಇಡೋಕೆ ಟ್ರೆಜರಿಗಳು ಸರಿಯಾಗಿಲ್ಲ. ನಮ್ಮಲ್ಲೆಲ್ಲ ಇರುವ ಮುಟೇಶನ್ ವರ್ಗದ್ದು ದಾಖಲೆಗಳು ಇರ್ತಾವೆಲ್ಲ ಅವನ್ನ ಜೀವನ ಪರ್ಯಂತ ನಾವು ಇಟ್ಕೊಳ್ಬೇಕಾಗುತ್ತೆ. ಅವನ್ನ ಇಟ್ಕೊಳ್ಳೋಕ್ಕಾಗದೆ ಮಳೆ ನೀರೆಲ್ಲ ಅದ್ರ ಮೇಲೆ ಬಿದ್ದು ಅವೆಲ್ಲ ಕೊಳತು ಹೋಗುವಂಥ ಪರಿಸ್ಥಿತಿದಾಗದಾವೆ. ಅಂತ ಇವಾಗ ನಮಗೆ ಕಚೇರಿ ಇಲ್ಲ. ಕಚೇರಿದಾಗ ನಮ್ಗೆ ಇದೇ ಇಲ್ಲ, ಅಲ್ಲಿ ಸೌಲಭ್ಯಗಳನ್ನ ಏನೂ ಇಲ್ಲ. ಇಂದಾದಾಯ್ತು. ಮತ್ತು ನಮಗೆ ಈಗ ದಿನಾಲು ನಮ್ಮ ತಹಸೀಲ್ದಾರ್ ಆಫೀಸಿಗೆ ಬಾ ಅಂತಾರೆ. ನಮಗೆ ಕೊಡೋದೇ ಬರೀ ಎಷ್ಟು ಪ್ರಯಾಣ ಬರುತ್ತೆ? 500 ರೂಪಾಯಿ ಕೊಡ್ತಾರೆ. ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ. ನೀವು ಒಂದು ಸರ್ತೆ ಬಂದು ಹೋಗೋಕೆ ನಮ್ಗೆ 200ರಿಂದ 300 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ ರೀ. ಮತ್ತು ಬಸ್ಗಳಂತೂ ಸರಿಯಾಗಿ ನಮ್ಮ ತಾಲೂಕಿನಲ್ಲಿ ಬಸ್ಗಳ ಸೌಲಭ್ಯ ಇರೋಂಗಿಲ್ಲ. ನಾವು ಪರ್ಸನಲ್ ವೆಹಿಕಲ್ ಮಾಡ್ಕೋಬೇಕಂದ್ರೆ ಹೆಂಗಾಗುತ್ತೆ 200ರಿಂದ 300 ರೂಪಾಯಿ ಒಂದು ದಿವಸಕ್ಕೆ ಖರ್ಚಾಗ್ತವೆ. ಅಲ್ಲಾಂದ್ರೆ ನಮ್ಮ ಪ್ರಯಾಣ ಭತ್ಯೆ ಹೆಚ್ಚು ಮಾಡ್ರಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ವರ್ಗಾವಣೆಗಳಿಲ್ಲ. ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ನಮ್ಮ ತಾಲೂಕಿನಾಗ. ಈಗ ಕನಿಷ್ಠ 7 ಜನ ಬೇರೆ ಡಿಸ್ಟಿಕ್ದವ್ರು ಅದಾರ. ಅವರು ಕನಿಷ್ಠ ಅವ್ರದ್ದು ಸೇವೆ ಇಷ್ಟು ದಿವಸ ಅಂತೇಳಿ ಅವರಿಗೆ ಇದನ್ನ ಹಾಕಿ ಕಂಡೀಷನ್ಸ್ ಹಾಕಿ ಮುಂದೆ ಅವರಿಗೆ ವರ್ಗಾವಣೆ ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕಂತ ಅದನ್ನು ಇಟ್ಟಿದ್ದೀವಿ. ಮತ್ತು ನೆಕ್ಸ್ಟ್ ನಮ್ಮ ಟೋಟಲ್ 21 ಆ್ಯಪ್ಗಳಿದಾವೆ. ಒಂದು 10ರಿಂದ 12 ನೇರ ಆ್ಯಪ್ ಅದಾವು. ಒಂದು ಉಳಿದೆಲ್ಲ ಅದಕ್ಕೆ ಸಪೋರ್ಟೆಡ್ ಆ್ಯಪ್ಗಳಿದಾವೆ. ಅವನ್ನೆಲ್ಲನೂ ನಮ್ಮ ಮೊಬೈಲ್ದಾಗ ನಮ್ದು ಡಾಟಾ, ನಮ್ದು ಫೋನು, ನಾವೇ ಎಲ್ಲ ಮಾಡೋದು. ಅದು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಹಣ ನಷ್ಟ ಇಲ್ಲ. ಅದನ್ನು ನಿರ್ವಹಿಸೋದು ನಮ್ಗೆ ಕಷ್ಟ ಆಗತೈತಿ.
ಅದನ್ನು ಸರಳಗೊಳಿಸ್ಬೇಕಂತ ಹೇಳಿ ನಾವು ಇದನ್ನ ಬೇಡಿಕೆಗಳನ್ನ ಇಟ್ಟಿದ್ದೆವು. ಒಟ್ಟಾರೆ ವೀಕ್ಷಕರೇ, ತಮಗೆ ಹೇಳ್ಬೇಕಂತಂದ್ರೆ ಒಬ್ಬ ಮನುಷ್ಯ ಯಾವ ಭಾರವನ್ನು ಹೊರಲಿಕ್ಕೆ ಸಾಧ್ಯದನೋ ಅಷ್ಟು ಭಾರವನ್ನು ಮಾತ್ರ ಅವನ ಮೇಲೆ ಹಾಕಬೇಕಾಗೈತಿ. ಹೆಚ್ಚಿನ ಭಾರವನ್ನು ಹಾಕಿಸಿದ್ರೆ ಏನಾಗೈತಪ್ಪ ಅಂತಂದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಇದನ್ನ ಕಂದಾಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಗಮನಕ್ಕೆ ತಗೊಂಡು ತುರ್ತಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಜಾಯಿನ್ ಆಗ್ತಾ ಇದ್ದಾರೆ, ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ತಾವೆಲ್ಲರೂ ಕೂಡ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀರಿ. ನೌಕರಸ್ಥರಿಗೆ ಯಾವುದೇ ತೊಂದರೆ ಆದ್ರೂ ಕೂಡ ನಾವು ಅವ್ರ ಬೆನ್ನೆಲುಬಾಗಿ ತಾವು ನಿಂತು ಸಪೋರ್ಟ್ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ಈಗಾಗಲೇ ರಾಜ್ಯಾದ್ಯಂತ ಕಂದಾಯ ಇದು ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಮುಷ್ಕರಕ್ಕೆ ಮಾನ್ಯ ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂಥ ಸುರಕ್ಷಿತ ಸರ್ ಅವರು ಸಹಿತ ಬೆಂಗಳೂರಿನಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ಈಗಾಗಲೇ ನೀಡಿದ್ದಾರೆ. ಅದರ ಜೊತೆಯಾಗಿ ಆಯಾ ಸರ್ಕಾರಿ ನೌಕರ ಆಯಾ ತಾಲೂಕಾ ಶಾಖೆಯ ಅಧ್ಯಕ್ಷರಿಗೂ ಸಹಿತ ತಾವು ತಾಲೂಕಾ ಶಾಖೆಗಳಿಗೆ ಹೋಗಿ ಬೆಂಬಲವನ್ನು ಕೊಡಬೇಕಂತ ಈಗಾಗಲೇ ನಮ್ಮ ಸೂಚನೆ ನೀಡಿದ್ದಾರೆ. ಆ ಪ್ರಕಾರ ಮೊನ್ನೆ ದಿವಸ ನಾವು ಬಂದು ಇಲ್ಲಿ ಫಸ್ಟ್ ಒಂದನೇ ದಿನ ಬಂದು ಮುಷ್ಕರವನ್ನು ಈಗಾಗಲೇ ನಾವು ಬೆಂಬಲವನ್ನು ಸೂಚಿಸಲಾಗಿದೆ. ಅದರಂತೆ ಸಹಿತ ಬಹುತೇಕ ಜಿಲ್ಲೆಯಲ್ಲಿ ತಾವು ನೋಡಿರ್ಬೋದು, ಜಿಲ್ಲಾಧ್ಯಕ್ಷರಾದಂಥ ರಾಯಗೋಳ್ ಸರ್ ಅವರ ಜೊತೆಗೆ ಆಯಾ ತಾಲೂಕು ಅಧ್ಯಕ್ಷರು ಸಹಿತ ಅಲ್ಲಿ ಹೋಗಿ ನಾವು ಮುಷ್ಕರಕ್ಕೆ ಬೆಂಬಲವನ್ನು ನಾವು ನೀಡಿದ್ದೇವೆ. ನಮ್ಮದೇ ಒಂದು ವಿಚಾರ, ನೌಕರ ಸಂಘದ ಒಂದು ವಿಚಾರ, ಯಾವಾಗ ಸಂಪೂರ್ಣವಾದಂಥ ಈ ಆಡಳಿತವಾದಂಥ ಇದು ಕಚೇರಿ ಅದಲ್ಲ, ಇವು ಬಂದ ಆದ್ರೆ ಇದಕ್ಕೆ ಮುಷ್ಕರಕ್ಕೆ ಹೆಚ್ಚು ಒಂದು ಮಹತ್ವ ಬರ್ತದೆ ಅನ್ನೋಂಥದ್ದು ನಂದು ವೈಯಕ್ತಿಕ ವಿಚಾರ. ಅಲ್ಲಿವರೆಗೆ ಇದು ಮುಷ್ಕರವನ್ನು ಮುಂದುವರಿಸಬೇಕು. ಇದನ್ನು ತಹಸೀಲ್ದಾರ್ ಉದಾಹರಣೆ ನಮ್ಮ ತಹಸೀಲ್ದಾರ್ ಆಫೀಸ್ ಕಂಪ್ಲೀಟನ್ನು ಲಾಕ್ ಮಾಡಬೇಕು. ಇದರಂತ ಇಡೀ ರಾಜ್ಯಾದ್ಯಂತ ಮಾಡಿದರೆ ಮಾತ್ರ ಬಹುತೇಕ ಇದು ಯಶಸ್ವಿ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ವೀಕ್ಷಕರೇ, ನೌಕರ ಸಂಘದ ಅಧ್ಯಕ್ಷರು ಹೇಳುವ ಹಾಗೆ ಇದು ಸರ್ಕಾರಕ್ಕೆ ಬಿಸಿ ತಟ್ಟಬೇಕಂತಂದ್ರೆ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆ ತೆಗೆದಾದಾಗ ಮಾತ್ರ ಸರ್ಕಾರ ಕಂಟ್ರೋಲಿಗೆ ಸಾಧ್ಯವಾಗಿದೆ. ಮತ್ತು ಇದೇನು ದೊಡ್ಡ ಭಾರವಾಗಿರ್ತಕ್ಕಂಥ ಏನು ಬೇಡಿಕೆ ಅಲ್ಲ. ಸಚಿವರು ಇದನ್ನು ಶೀಘ್ರವಾಗಿ ಪರಿಹರಿಸಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ.